ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಾಬುದಾನ ರವೆ ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇಷ್ಟೇ ತೊಗೊಂಡಿರೋದು ಸಾಬುದಾನ, ಯಾಕಂದರೆ ನಾನು ಮಾಡ್ಕೊಳ್ತಾ ಇರೋದು ಬರೀ ಒಂದು 8 ಇಡ್ಲಿ ಅಷ್ಟೇ. ಇದನ್ನು ನಾನು ರಾತ್ರಿಯೇ ನೀರಲ್ಲಿ ತೊಳೆದು ಮಜ್ಜಿಗೆಯಲ್ಲಿ ನೆನೆ ಹಾಕಿಟ್ಟಿದ್ದೀನಿ, ಚೆನ್ನಾಗಿ ನೆನ್ಕೊಳ್ಳಿ ಅಂಥೇಳಿ. ಅದು ಚೆನ್ನಾಗಿ ನೆನ್ಕೊಳ್ಳಿಲ್ಲ ಅಂದರೆ ಇಡ್ಲಿಲಿ ಅದು ಸರಿಯಾಗಿ ಬೇಯ್ದಲ್ಲೇ ಕಟ್ಟಕ್ಕಾಗ್ಬಿಡುತ್ತೆ. ಅದಕ್ಕೋಸ್ಕರ ರಾತ್ರಿಯೇ ಅದನ್ನು ನೆನೆ ಹಾಕಿಟ್ಬಿಟ್ಟಿದ್ದೀನಿ, ಮಜ್ಜಿಗೆಯಲ್ಲಿ ನೆನೆಸಿಟ್ಟಿದ್ದೆ. ಈಗ ನೋಡಿ, ಅದಕ್ಕೆ ಒಂದು ಸ್ವಲ್ಪ ಮಸಾಲ ರವೆ ಇಡ್ಲಿ ಮಾಡ್ಕೊಳ್ತಾ ಇರೋದು. ಸಾಬುದಾನ ಮಸಾಲ ರವೆ ಇಡ್ಲಿ, ಈರುಳ್ಳಿ, ತೆಂಗಿನಕಾಯಿ, ಕ್ಯಾರೆಟು, ಆಮೇಲೆ ಕೊತ್ತಂಬರಿ ಸೊಪ್ಪು, ಒಂದೆರಡು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಾನು 2 ಥರ ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ, ಸಾಬುದಾನ ರವೆ ಇಡ್ಲಿ ಮತ್ತು ಮಾಮೂಲಿ ರವೆ ಇಡ್ಲಿ. ಅದು ಎರಡಕ್ಕೂ ಆಗೋಷ್ಟು ಮಸಾಲೆ ಎತ್ತಿಟ್ಕೊಂಡಿದ್ದೀನಿ ನೋಡಿ. ಇದು ಸಾಬುದಾನ ಎಷ್ಟು ಚೆನ್ನಾಗಿ ನೆನ್ಕೊಂಡಿದೆ ನೋಡಿ, ಸಬ್ಬಕ್ಕಿ ಎಷ್ಟು ಚೆನ್ನಾಗಿ ನೆನ್ಕೊಂಡಿದೆ ನೋಡಿ, ತುಂಬ ಚೆನ್ನಾಗಿ ನೆನ್ಕೊಂಡಿದೆ, ಮಜ್ಜಿಗೆಯಲ್ಲಿ ನೆನೆ ಹಾಕಿದ್ದಿದ್ದು. ಈಗ ಅದಕ್ಕೆ ರವೆ ಇಡ್ಲಿ ಮಿಕ್ಸ್ ಇದೆಯಲ್ಲ MTRದು, ಅದನ್ನು ಹಾಕಿ ಕಲಿಸ್ತಾ ಇರೋದು ನಾನು. ಸ್ವಲ್ಪ ರವೆ ಇಡ್ಲಿಗೆ ಇಟ್ಕೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಸಾಬುದಾನಾಗ ಹಾಕ್ಕೊಂಡಿದ್ದೀನಿ ಅದನ್ನು ನೋಡಿ. ಇವೆಲ್ಲ ಮಸಾಲೆಗಳು ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ತೆಂಗಿನಕಾಯಿ, ಒಂದೆರಡು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದಷ್ಟನ್ನು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮೊಸರು ಹಾಕಿ ಕಲಿಸ್ತೀನಿ ತಿರ್ಗ. ಅಲ್ಲಿ ನೆನೆ ಹಾಕಿರೋ ಅಷ್ಟು ಮಜ್ಜಿಗೆ ಸಾಲಲ್ಲ, ಅದಕ್ಕೋಸ್ಕರ ಮತ್ತೆ ಹಾಕಬೇಕು ಇವಾಗ. ಇದನ್ನು ತುಂಬ ರವೆ ಇಡ್ಲಿ ಥರ ಅಷ್ಟು ನಾವು ಮೆತ್ತಗೆ ಮಾಡ್ಕೊಳಕ್ಕಾಗಲ್ಲ, ಇದು ಸ್ವಲ್ಪ ಗಟ್ಟಿನೇ ಇರಬೇಕು, ಯಾಕೆಂದರೆ ಸಾಬುದಾನ ಇರೋದ್ರಿಂದ ಇದು ಸ್ವಲ್ಪ ತುಂಬ ಮೆತ್ತಗೆ ಬರುತ್ತೆ ಇಡ್ಲಿ. ಸೊ ಹಾಗಾಗಿ ಹಿಟ್ಟನ್ನು ತುಂಬ ಮೆತ್ತಗೆ ಮಾಡ್ಕೊಂಬಿಟ್ರೆ ಇದು ತುಂಬ ಮೆತ್ತಗಾಗ್ಬಿಡುತ್ತೆ ಇಡ್ಲಿ. ಅದಕ್ಕೆ ಇದು ಸ್ವಲ್ಪ ಗಟ್ಟಿನೇ ಕಲಿಸ್ಕೋಬೇಕು, ತುಂಬ ಗಟ್ಟಿಯಲ್ಲ, ಸ್ವಲ್ಪ ಗಟ್ಟಿ, ರವೆ ಇಡ್ಲಿಗಿಂತನೂ ಗಟ್ಟಿ ಕಲಿಸ್ಕೋಬೇಕು. ಚೂರು ಉಪ್ಪು ಹಾಕಿದ್ದೀನಿ, ಅದು ತೋರ್ಸೋದು ಮರ್ತ್ಬಿಟ್ಟಿದ್ದೀನಿ. ಇದನ್ನ ರೆಡಿ ಆಯಿತು, ಒಂದು 5 ನಿಮಿಷ ಹಾಗೆ ಬಿಡೋಣ. ಈಗ ಅದೆಲ್ಲ ಕಲಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ಳೋ ತನಕ ಎಷ್ಟು ನೆನೆಯುತ್ತೋ ಅಷ್ಟೇ ಸಾಕಿದೆ. ಒಂದು 5-10 ಮಿನಿಟ್ಸ್ ಒಳಗೆ ನಂದು ಆ ಕೆಲಸ ಎಲ್ಲ ಮುಗಿಯೋಷ್ಟರೊಳಗೆ ಇದಾಗಿರುತ್ತೆ. ಇದು ನಾನು ಚಟ್ನಿನೂ ಮಾಡ್ಕೋಬೇಕಲ್ಲ, ಆ ಚಟ್ನಿ ಮಾಡ್ಕೊಂಬರೋ ತನಕ ಎಷ್ಟು ನೆನೆಯುತ್ತೋ ಅಷ್ಟು ಸಾಕಿದು. ಈಗ ನೋಡಿ, ನಾನು ರವೆ ಇಡ್ಲಿನೂ ಕಲಿಸ್ಕೊತಾ ಇದ್ದೀನಿ. ಎರಡು ರೆಡಿ ಆಯಿತು, ಹಿಟ್ಟು ರೆಡಿ ಆಗಿದೆ, ನಂದು ಆ ಕಡೆ ಚಟ್ನಿ ಕೂಡ ರೆಡಿ ಆಯಿತು. ಈಗ ಕುಕ್ಕರ್ ಇಟ್ಟಿದ್ದೀನಿ ಬಿಸಿಗೆ, ನೀರು ಹಾಕಿ ಬಿಸಿಗೆ ಇಟ್ಟಿದ್ದೀನಿ. ಈಗ ನೋಡಿ, ತಟ್ಟೆಗೆಲ್ಲ ಬಿಟ್ಕೊಂಡಿದ್ದೀನಿ. ಇದು ಸಾಬುದಾನ ಇಡ್ಲಿ, ಮಸಾಲ ಇಡ್ಲಿ, ಅದು ರವೆ ಇಡ್ಲಿ. ಈಗ ಬೇಯಕ್ಕೆ ಇಟ್ಕೊಳ್ಳೋಣ. ಮಾಮೂಲಿ ರವೆ ಇಡ್ಲಿ 10 ನಿಮಿಷ ಹೇಗೆ ಬೇಯುತ್ತಲ್ಲ ಅದೇ ಥರ ಇದು ಕೂಡ 10 ನಿಮಿಷ ಬೇಯಿಸ್ಬಿಟ್ಟು ತೆಗೆಯೋದು. ಇದನ್ನು ಆಯಿತು, ತೆಗಿತಾ ಇದ್ದೀನಿ. ಇವಾಗ ಒಂದು 2 ನಿಮಿಷ ಆರಿದ ಮೇಲೆ ನಾವು ಅದನ್ನು ತೆಕ್ಕೊಂಬಿಡೋಣ. ಮುಂಚೆನೇ ತೆಗಿಯೋಕ್ಕೋದ್ರೆ ಬರಲ್ಲ ನೀಟಾಗಿ ಅಂಥೇಳಿ ಒಂದು 2 ನಿಮಿಷ ಬಿಡೋಣ ಅದನ್ನ. ತುಂಬ ಮೆತ್ತಗೂ ಆಗಿಲ್ಲ, ಗಟ್ಟಿನೂ ಇಲ್ಲ, ತುಂಬ ಒಂಥರ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ತುಂಬ ಮೆತ್ತಗಾಗ್ಬಿಟ್ರೂ ಅದನ್ನು ಇಟ್ಕೊಳ್ಳೋದು ಕಷ್ಟ, ಮಾಡೋದು ಕಷ್ಟ. ನೋಡಿ, ಸಾಬುದಾನ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ, ಹೇಗೆ ಎದ್ದು ಬರ್ತಾ ಇದೆ. ನಾನು ಅಕ್ಕಿ ಇದ್ರೊಳಗಡೆ ಒಂದು ಸಲ ಟ್ರೈ ಮಾಡಿದ್ದೆ, ಅಕ್ಕಿ ರವೆ ಹಾಕ್ಬಿಟ್ಟು, ಇಡ್ಲಿ ರವೆ ಹಾಕ್ಬಿಟ್ಟು. ಅದಕ್ಕಿಂತ ಈ ರವೆ ಇಡ್ಲಿದ್ರೊಳಗೆ ಚೆನ್ನಾಗಿ ಬಂದಿದೆ ಇದು. ನನಗೆ ಅದು ಮಾಡೋಕ್ಕೆ ಬರಲಿಲ್ವೋ ಏನೋ ನನಗೆ ಗೊತ್ತಿಲ್ಲ, ಬಟ್ ಅದಕ್ಕಿಂತ ನನಗೆ ಇದು ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಕೂಡ ಚೆನ್ನಾಗಿತ್ತು, ಮಸಾಲೆ ಎಲ್ಲ ಹಾಕಿದ್ವಲ್ಲ, ಹಾಗಾಗಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಇದನ್ನು ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಥ್ಯಾಂಕ್ ಯು.